सातवीं कक्षा के 9वीं पाठ दिल्ली के बारे में जानकारी हासिल करेंगे। ವಿದ್ಯಾರ್ಥಿಗಳೇ, ನಾವು ನಿಮ್ಮ 7ನೇ ತರಗತಿಯ ಹಿಂದಿ ವಿಷಯದ 9ನೇ ಪಾಠ ದಿಲ್ಲಿಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ। ಮೊದಲನೇದಾಗಿ ಈ ಪಾಠದ ಉದ್ದೇಶವನ್ನು ನೋಡೋಣ। भारत की राजधानी दिल्ली के विभिन्न स्थानों का परिचय करना इस पाठ का उद्देश्य है। भारत की राजधानी ಭಾರತದ ರಾಜಧಾನಿ ಯಾವುದು? ದಿಲ್ಲಿಯ ವಿಭಿನ್ನ ಪ್ರದೇಶಗಳ ವಿಭಿನ್ನ ಸ್ಥಾನಗಳ ಪರಿಚಯವನ್ನು ಮಾಡಿಕೊಡುವುದು ಈ ಪಾಠದ ಉದ್ದೇಶವಾಗಿದೆ। भारत हमारा देश है, दिल्ली इसकी राजधानी है। इस विशाल नगर में हम पुरानी और नई सभ्यताओं की झलक पा सकते हैं। भारत हमारा देश है, ನಮ್ಮ ದೇಶ ಯಾವುದು? ನಮ್ಮ ದೇಶ ಭಾರತ ದೇಶ। दिल्ली इसकी राजधानी है, ಭಾರತದ ರಾಜಧಾನಿ ಯಾವುದು? दिल्ली। इस विशाल नगर में हम पुरानी और नई सभ्यताओं की झलक पा सकते हैं। ಇದು ಬಹಳ ದೊಡ್ಡ ನಗರ। ಇದು ಒಂದು ವಿಶಾಲ ನಗರದಲ್ಲಿ ನಾವು ಹಳೆಯ ಮತ್ತು ಹೊಸ ರೀತಿಯ ಸಭ್ಯತೆಯನ್ನು ಸಂಸ್ಕೃತಿಯ ಝಲಕನ್ನು ನಾವು ಇಲ್ಲಿ ನೋಡ್ಬೋದು। ಹಾಗಾದರೆ ಇದರಲ್ಲಿ ನಾವು ಮೊದಲನೇ ಪ್ಲೇಸಿನ ಪರಿಚಯ ಮಾಡಿಕೊಟ್ಟಿದ್ದಾರೆ, ಅದು ಯಾವುದಪ್ಪ ಅಂದರೆ ಲಾಲ್ किला। दिल्ली का लाल किला बहुत प्रसिद्ध है। इसके दीवाने आम और दीवाने खास देखने लायक है। दीवाने आम में 60 सुंदर खंबे हैं जो लाल पत्थर से बने हैं। दीवाने खास संगमरमर से बना है। इसकी भीतर दीवारों की नक्काशी बहुत बढ़िया है। दिल्ली का लाल किला बहुत प्रसिद्ध है। लाल किला ಅಂದರೆ ಏನು? ರೆಡ್ ಫೋರ್ಟ್, ಕೆಂಪುಕೋಟೆ ಅಂತೀವಲ್ಲ, ಅದು ದಿಲ್ಲಿಯ ಕೆಂಪುಕೋಟೆ ಬಹಳ ಪ್ರಸಿದ್ಧ। ಇಸ್ಕೆ ದಿವಾನೆ ಆಮ್ और ದಿವಾನೆ ಖಾಸ್ ದೇಖ್ನೆ ಲಾಯಕ್ ಹೈ। ಇದರಲ್ಲಿ ಎರಡು ರೀತಿಯ ರಚನೆಯನ್ನು ನೋಡ್ಬೋದು। ಮೊದಲನೆಯದಾಗಿ ದಿವಾನೆ ಆಮ್ ಅಂದರೆ ಏನು? ಲೋಗ್ ಅಂದರೆ ಏನು? ಸಭೆಯಲ್ಲಿ जो आम लोग सभा करते हैं राजा के साथ, मंत्री के साथ, उसके दीवाने आम कहते हैं। दीवाने खास ಅಂದರೆ खास जो अधिकारीगण रहते हैं, मंत्री लोग रहते हैं, उन्होंने राजा के साथ बैठकर बात करते हैं ना, उसे खास कहते हैं। ಅಂದರೆ ಏನಂದರೆ ಸಾಮಾನ್ಯ ಸಭೆಗಳು ನಡೀತಕ್ಕಂಥ ಸ್ಥಳವನ್ನು ದಿವಾನೆ ಆಮ್ ಅಂತಾನು, ವಿಶೇಷವಾದ ಸಂದರ್ಭದಲ್ಲಿ ವಿಶೇಷವಾದ ಅಧಿಕಾರಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಸೇನಾಪತಿಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಅಧಿಕಾರದಲ್ಲಿರ್ತಕ್ಕಂತಹ ಪ್ರಮುಖವಾಗಿ ಖಾಸ್ ಅಂದ್ರೇ ವಿಶೇಷ ವ್ಯಕ್ತಿಗಳು ವಿಶೇಷವಾಗಿ ನಡೆಸ್ತಕ್ಕಂತಹ ಸಭೆಯನ್ನು, ಸಮಾರಂಭವನ್ನು ನಾವು ದಿವಾನೆ ಖಾಸ್ ಅಂತೀವಿ। जो लाल पत्थर दिवाने आम से 60 सुंदर खंबे है। दिवाने आम ಅಂದರೆ ವಿಶೇಷ ದಿವಾನೆ ಆಮಲ್ಲೇನು 60 ಸುಂದರ ಕಂಬಗಳಿದ್ದಾವೆ। ಜೋ ಲಾಲ್ ಪತ್ತರ್ ಸೆ ಬನಾ ಹೈ, ಅದು ಏನು? ಕೆಂಪು ಕಲ್ಲಿನಿಂದ, ಕೆಂಪು ಬಂಡೆಯಿಂದ ಮಾಡಲಾಗಿದೆ। ದಿವಾನೆ ಖಾಸ್ ಸಂಗಮರ್ಮರ್ ಸೆ ಬನಾ ಹೈ, ಸಂಗಮರ್ಮರ್ ಅಂದರೆ ಏನು? ತಾಜ್ ಮಹಲನ್ನು ನಿರ್ಮಾಣ ಅಂದರೆ ನಮ್ಮ ತಾಜ್ ಮಹಲನ್ನು ನಿರ್ಮಾಣವಾಗಿದೆ ಅಲ್ವಾ, ಶ್ರೇಷ್ಠ ಬಿಳಿಯ ಅಮೃತ ಶಿಲೆ ಅಂತೀವಲ್ಲ, ಮಾರ್ಬಲ್ಸ್ ಅಂತೀವಲ್ಲ, ಅಮೃತ ಶಿಲೆಯನ್ನು ಬಳಸಿ ಹೇಗೆ ನಿರ್ಮಾಣ ಮಾಡಿದಾರೋ ಅದೇ ರೀತಿಯಲ್ಲಿ ದಿವಾನೆ ಖಾಸಲ್ಲೂ ಕೂಡ ಅಮೃತ ಶಿಲೆಯನ್ನು ಬಳಸಿ ದಿವಾನೆ ಖಾಸನ್ನು ನಿರ್ಮಾಣ ಮಾಡಲಾಗಿದೆ। ಇಸ್ಕಿ ಭೀತರ್ ದಿವಾರೋ ಕಿ ನಕ್ಕಾಸಿ ಬಹುತ್ ಬಡಿಯಾ ಹೈ, ಇದರ ಒಳಗೆ ಏನು? ಒಂದು ಕಸೂರಿ ಕೆಲಸವನ್ನು ಮಾಡಲಾಗಿದೆ। ಅದು ನಾವು ಸಾಮಾನ್ಯವಾಗಿ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿನ ಶಿಲ್ಪಕಲೆಯನ್ನು ಕಸೂರಿ ಮಾಡಲಾಗಿರುತ್ತೆ, ಎಷ್ಟು ಸುಂದರವಾಗಿ ಅಲ್ಲಿ ಮಾಡಲಾಗಿರುತ್ತೆ। ಅದೇ ರೀತಿ ಇಲ್ಲಿನ ದಿವಾನೆ ಲಾಲ್ ಕಿಲೆಯಲ್ಲೂ ಕೂಡ ದಿವಾನೆ ಖಾಸಲ್ಲಿ ಗೋಡೆಗಳ ಮೇಲೆ ಕಸೂರಿ ಕೆಲಸವನ್ನು ಮಾಡಲಾಗಿದೆ, ಅದು ನೋಡಲು ಬಹಳ ಸುಂದರವಾಗಿದೆ।